ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 9ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 1 ಪಾಠ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಈ ಪಾಠವನ್ನು 3 ಭಾಗಗಳಲ್ಲಿ ನಾವು ಅರ್ಥೈಸಿಕೊಳ್ತೇವೆ. ಅದರಲ್ಲಿ ಇಂದು ಭಾಗ 1. ಆ ಭಾಗ 1ರಲ್ಲಿ ದ್ರವ್ಯದ ವರ್ಗೀಕರಣ, ಇದರ ಬಗ್ಗೆ ನಾವು ತಿಳ್ಕೊಂತೇವೆ. ಪಾಠದ ಶೀರ್ಷಿಕೆಯನ್ನು ಗಮನಿಸಿ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಆಂಗ್ಲ ಭಾಷೆಯಲ್ಲಿ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್? ಎ ಬಿಗ್ ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ. ಶುದ್ಧವೇ. ಶುದ್ಧ ಎಂಬ ಪದ ನೆನಪಿಗೆ ಬಂದ ತಕ್ಷಣ ನಮ್ಮ ಕರ್ನಾಟಕದ ಶ್ರೇಷ್ಠ ವಚನಕಾರರು ನೆನಪಿಗೆ ಬರುತ್ತೆ. ಅದರಲ್ಲೂ ಸಹ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಒಂದು ನಾಣ್ಣುಡಿಯಲ್ಲಿ ತಮ್ಮನ್ನು ತಾವು ಸಮಾಜಕ್ಕೆ ಹಾಗೂ ಭಗವಂತನಿಗೆ ಅರ್ಪಿಸಿಕೊಂಡಿರ್ತಕ್ಕಂಥ ವಚನಕಾರರಲ್ಲಿ ಶ್ರೇಷ್ಠತೆಯನ್ನು ಪಡೆದವರು ನಮ್ಮ ಬಸವಣ್ಣನವರು. ಯಾಕೆ ಹೇಳ್ತಾ ಇದ್ದೀನಂದರೆ, ಶುದ್ಧ ಎಂಬ ಪದದಲ್ಲಿ ಅವರ ಒಂದು ವಚನ ನೆನಪಿಗೆ ಬರುತ್ತೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಲಿಸುವ ಪರಿ. ಶುದ್ಧ ಎಂಬ ಪದದಲ್ಲಿ ಯಾವುದು ಶುದ್ಧ? ನಮ್ಮ ನಿತ್ಯ ಜೀವನದಲ್ಲಿ ಜೀವಿಗಳು ತಮ್ಮ ಶುದ್ಧತೆಯನ್ನು ಪಡೆಯಬೇಕಾಗಿದ್ದರೆ ಉತ್ತಮ ಮೌಲ್ಯಗಳನ್ನು ಆಚರಣೆಗೆ ತಂದು ರಕ್ತಗತ ಮಾಡಿಕೊಂಡಾಗ ಮಾತ್ರ ಅವರು ಶುದ್ಧ ಆಗ್ತಾರೆ. ಯಾಕಂದರೆ ಒಂದು ಜೀವಿಯೂ ಸಹ ದ್ರವ್ಯವೇ. ಈ ಪಾಠದ ಹಿಂದಿನ ಪಾಠ ನಾವು ತಿಳ್ಕೊಂಡಿದ್ವಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅಂತ. ಹಾಗಿದ್ರೆ ಆ ದ್ರವ್ಯಗಳು ನಮ್ಮ ಸುತ್ತಮುತ್ತಲಿನಲ್ಲಿದ್ದಾವೆ, ಅವು ಶುದ್ಧವೇ ಇಲ್ಲವೇ ಎಂಬುದನ್ನು ತಿಳ್ಕೊಳ್ಳುವಂಥ ಪಾಠ ಈಗಿನ ಪಾಠ. ಅದರಲ್ಲೂ ಸಹ ಭಾಗ 1 ಇವತ್ತು ನಾವು ತಿಳ್ಕೊತಾ ಇದ್ದೇವೆ. ಏನು ದ್ರವ್ಯ ಅಂತ ಹೇಳಿದ್ರೆ, ಸ್ಥಳವನ್ನು ಆಕ್ರಮಿಸುವ ಹಾಗೂ ರಾಶಿಯನ್ನು ಹೊಂದಿರುವ ವಸ್ತುವಿಗೆ ದ್ರವ್ಯ ಎನ್ನುವರು. ಆ ದ್ರವ್ಯದ ಭೌತಿಕ ಸ್ಥಿತಿಗಳು ಘನ, ದ್ರವ ಮತ್ತು ಅನಿಲ. ಘನ ಕಣಗಳು ಒತ್ತೊತ್ತಾಗಿ ಬಂಧಿಸಲ್ಪಟ್ಟಿವೆ. ದ್ರವದಲ್ಲಾದರೆ ಕಣಗಳು ಚಲಿಸುತ್ತವೆ. ಅನಿಲದಲ್ಲಿ ಕಣಗಳು ಅತ್ಯಂತ ವಿರಳವಾಗಿವೆ. ಘನದಲ್ಲಿ ನಿರ್ದಿಷ್ಟ ಆಕಾರ ಇದೆ ಆ ದ್ರವ್ಯಕ್ಕೆ. ಆದರೆ ದ್ರವದಲ್ಲಿ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ಅನಿಲ ಸಹ ಪಾತ್ರೆಯ ಆಕಾರ. ಇನ್ನು ಘನ ನಿರ್ದಿಷ್ಟ ಗಾತ್ರವನ್ನು ಹೊಂದಿದೆ. ದ್ರವ ನಿರ್ದಿಷ್ಟ ಗಾತ್ರವನ್ನು ಸಹ ಅದು ಹೊಂದಿದೆ. ಆದರೆ ಅನಿಲ ಅನಿರ್ದಿಷ್ಟ ಗಾತ್ರ. ಘನಕ್ಕೆ ಉದಾಹರಣೆ ಸಕ್ಕರೆ, ಕಬ್ಬಿಣ. ದ್ರವಕ್ಕೆ ಉದಾಹರಣೆ ನೀರು, ತಂಪು ಪಾನೀಯಗಳು. ಅನಿಲಕ್ಕೆ ಉದಾಹರಣೆ ಗಾಳಿ. ಇದು ದ್ರವ್ಯದ ಭೌತಿಕ ಸ್ಥಿತಿಗಳು. ನಾವಿದನ್ನು ಸಹ ನಮ್ಮ ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ವಿ. ಅಂಥ ದ್ರವ್ಯ ಸ್ಥಿತಿ ಬದಲಾವಣೆ ಉಂಟಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅದರ ತಾಪಮಾನಗಳನ್ನು ಹಾಗೂ
ಆ ದ್ರವ್ಯದ ತಾಪಮಾನಗಳನ್ನು ಮತ್ತು ಒತ್ತಡವನ್ನು ಆಧರಿಸಿ ಸ್ಥಿತಿ ಬದಲಾವಣೆಯನ್ನು ನಾವು ಕಾಣ್ತೇವೆ. ಇಲ್ಲಿ ನೀವು ಗಮನಿಸಬಹುದು, ಘನ ಕಾಯಿಸಿದಾಗ ಇಲ್ಲಿ ತ್ರಿಭುಜ ಚಿಹ್ನೆ ಕಾಯಿಸುವಿಕೆ ಅಂತ. ಘನವನ್ನು ಕಾಯಿಸಿದಾಗ ಅದು ದ್ರವ ಉಂಟಾಗುತ್ತೆ, ದ್ರವವನ್ನು ಮತ್ತೆ ಕಾಯಿಸಿದಾಗ ಅದು ಅನಿಲ ಉಂಟಾಗುತ್ತೆ. ಉದಾಹರಣೆ ಮಂಜುಗಡ್ಡೆ. ಆ ಮಂಜುಗಡ್ಡೆಯನ್ನು ನಾವು ಕಾಯಿಸಿದಾಗ ನೀರು ಉಂಟಾಗುತ್ತೆ, ನೀರನ್ನು ನಾವು ಮತ್ತೆ ಕಾಯಿಸಿದಾಗ ನೀರಾವಿ ಅಥವಾ ಹಬೆ ಉಂಟಾಗುತ್ತೆ. ತದನಂತರ ಅನಿಲವನ್ನು ನಾವು ತಂಪುಗೊಳಿಸಿದಾಗ, ಇಲ್ಲಿ ಕೂಲ್, ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ತಿಳ್ಕೋಬೇಕು, ಆಂಗ್ಲ ಭಾಷೆಯನ್ನು ಅಲ್ಲಲ್ಲಿ ನಾನು ಬಳಸುವಂಥ ಉದ್ದೇಶ ನಿಮ್ಮ ಮುಂದಿನ ಉನ್ನತ ತರಗತಿಗಳಲ್ಲಿ ನಿಮಗೆ ಸುಲಭ ಆಗಲಿ ಹಾಗೂ ಈ ಪದಗಳು ಹೊಸದಾಗಿ ನಿಮಗೆ ಕಂಡು ಬರದೇ ಇರಲಿ ಎಂಬ ಉದ್ದೇಶಕ್ಕೆ. ಯಾಕೆ ಭಾಷಾ ಜ್ಞಾನ ತುಂಬ ಮುಖ್ಯ. ಹೆಚ್ಚು ಭಾಷೆಗಳನ್ನು ನಾವು ತಿಳ್ಕೊಂಡಷ್ಟು ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತೆ. ಇಲ್ಲಿ ಕೂಲ್ ಅಂತ ಹೇಳಿದ್ರೆ ತಂಪು. ಅನಿಲವನ್ನು ನಾವು ತಂಪುಗೊಳಿಸಿದಾಗ ಅದು ದ್ರವ ಆಗುತ್ತೆ, ದ್ರವವನ್ನು ಮತ್ತೆ ತಂಪುಗೊಳಿಸಿದಾಗ ಅದು ಘನ ಆಗುತ್ತೆ. ನೀರಾವಿಯನ್ನು ತಂಪುಗೊಳಿಸಿದಾಗ ನೀರು, ನೀರನ್ನು ತಂಪುಗೊಳಿಸಿದಾಗ ಮಂಜುಗಡ್ಡೆ. ಇದು ಭೌತಿಕ ಸ್ಥಿತಿಯ ದ್ರವ್ಯದ ಬದಲಾವಣೆ. ಯಾವುದರಿಂದ ಉಂಟಾಗ್ತಾ ಇದೆ? ಎರಡು ಅಂಶಗಳು, ಒತ್ತಡ ಮತ್ತೊಂದು ತಾಪಮಾನ. ರಾಸಾಯನಿಕ ಘಟಕಗಳನ್ನು ಆಧರಿಸಿ ದ್ರವ್ಯದ ವರ್ಗೀಕರಣ. Chemical nature of matter. So on the basis of the chemical nature of matter, on the basis of the components that are found inside the matter, we are going to study about the matter by undergoing its classification. ಅದರ ವರ್ಗೀಕರಣವನ್ನು ನಾವು ನೋಡೋಣ. ರಾಸಾಯನಿಕ ಘಟಕಾಂಶಗಳನ್ನು ಆಧರಿಸಿ ದ್ರವ್ಯವನ್ನು ಎರಡು ಭಾಗಗಳಾಗಿ ನಾವು ವರ್ಗೀಕರಿಸ್ತೇವೆ. ಒಂದು ಶುದ್ಧ ವಸ್ತು, ಮತ್ತೊಂದು ಮಿಶ್ರಣಗಳು. ಶುದ್ಧ ವಸ್ತುವನ್ನು ಆಂಗ್ಲ ಭಾಷೆಯಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್, ಮಿಶ್ರಣಗಳನ್ನು ಮಿಕ್ಸ್ಚರ್ಸ್ ಅಂತ ಕರೀತೇವೆ. ಶುದ್ಧ ವಸ್ತು ಮತ್ತೆ ಎರಡು ಭಾಗಗಳಾಗಿ ವರ್ಗೀಕರಿಸ್ತೇವೆ, ಧಾತುಗಳು, ಸಂಯುಕ್ತಗಳು. ಧಾತುಗಳು ಉದಾಹರಣೆ ಹೈಡ್ರೋಜನ್ ಅಥವಾ ಜಲಜನಕ. ಆದರೆ ನೀವೆಲ್ಲರೂ ಸಹ ಹೈಡ್ರೋಜನ್ ಎಂಬ ಪದವನ್ನೇ ಬಳಸಿ, ಮುಂದೆ ನಿಮಗದು ತುಂಬ ಸುಲಭ ಆಗುತ್ತೆ. ಆಕ್ಸಿಜನ್ ಅಥವಾ ಆಮ್ಲಜನಕ. ಸಂಯುಕ್ತಗಳಿಗೆ ಉದಾಹರಣೆ ನೀರು, ಸೋಡಿಯಂ ಕ್ಲೋರೈಡ್. ಮಿಶ್ರಣಗಳು ಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಕರೀತೇವೆ. ಅಸಮರೂಪ ಮಿಶ್ರಣವನ್ನು ಹೆಟಿರೋಜೀನಿಯಸ್ ಮಿಕ್ಸ್ಚರ್ ಅಂತ ಕರೀತೇವೆ. ಈ ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ. ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಮರಳು ಮತ್ತು ಉಪ್ಪು, ಆಲ್ಕೋಹಾಲ್ ಮತ್ತು ನೀರು. ಇದು ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ. ರಾಸಾಯನಿಕ ಘಟಕಾಂಶಗಳನ್ನು ಆಧರಿಸಿ ದ್ರವ್ಯದ ವರ್ಗೀಕರಣ ಈ ರೀತಿಯಲ್ಲಿ ನಾವು ಈ ಪಾಠದಲ್ಲಿ ಅರ್ಥೈಸಿಕೊಳ್ತೇವೆ. ಶುದ್ಧ ವಸ್ತು. ಶುದ್ಧ ಎಂಬ ಪದ ಪ್ಯೂರಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಶುದ್ಧ ವಸ್ತುವು ದ್ರವ್ಯದ ಸ್ಥಿತಿಯಾಗಿದ್ದು ನಿರ್ದಿಷ್ಟ ಘಟಕಾಂಶಗಳನ್ನು ಹಾಗೂ ರಾಸಾಯನಿಕ ಲಕ್ಷಣಗಳನ್ನೂ ಹೊಂದಿರುತ್ತದೆ. ಸೊ ಒಂದು ಶುದ್ಧ ವಸ್ತು ಅಂದರೆ ನಿರ್ದಿಷ್ಟತೆ ಇದೆ ಅದರಲ್ಲಿ. ಯಾವುದು? ಅದರಲ್ಲಿ ಇರ್ತಕ್ಕಂಥ ಘಟಕಾಂಶಗಳು. ಅಷ್ಟೇ ಅಲ್ಲ, ಇಡೀ ಆ ಶುದ್ಧ ವಸ್ತು ಒಂದು ನಿರ್ದಿಷ್ಟ
ರಾಸಾಯನಿಕ ಲಕ್ಷಣಗಳನ್ನು ಮಾತ್ರ ಹೊಂದಿರುತ್ತದೆ. ಯಾವ ವಸ್ತುವು ನಿರ್ದಿಷ್ಟ ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ ಹಾಗೂ ನಿರ್ದಿಷ್ಟವಾದ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿದೆಯೋ ಆ ವಸ್ತುವನ್ನು ನಾವು ಶುದ್ಧ ವಸ್ತು ಎಂದು ಕರೆಯುತ್ತೇವೆ. ಅಂಥ ಶುದ್ಧ ವಸ್ತುವಿನ ಲಕ್ಷಣಗಳು ಸಮರೂಪಿ ಘಟಕಗಳು. ಸಮಾನವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಅವು ಒಟ್ಟಿರ್ತವೆ, ಘಟಕಾಂಶಗಳು ಒಟ್ಟು ಸೇರಿರ್ತವೆ ಆ ಶುದ್ಧ ವಸ್ತುವಿನಲ್ಲಿ. ತನ್ನದೇ ಆದ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಇದು ಶುದ್ಧ ವಸ್ತುವಿನ ಲಕ್ಷಣಗಳು. ಅಂಥ ಶುದ್ಧ ವಸ್ತುವನ್ನು ನಾವು ಮತ್ತೆ ವಿಂಗಡಿಸಿದ್ವಿ 2 ಭಾಗ. ಅದರಲ್ಲಿ ಒಂದನೇದೇ ಧಾತು. ಈ ಧಾತುವನ್ನು ಆಂಗ್ಲ ಭಾಷೆಯಲ್ಲಿ ಎಲಿಮೆಂಟ್ ಅಂತ ಕರೀತೇವೆ. ಒಂದೇ ರೀತಿಯ ಪರಮಾಣುಗಳನ್ನು ಹೊಂದಿರುವ ಶುದ್ಧ ವಸ್ತು. ತುಂಬ ಸುಲಭವಾಗಿ ನೀವು ನೆನಪಿಟ್ಕೋಬಹುದು. ಒಂದೇ ರೀತಿ ಪರಮಾಣುಗಳನ್ನು ಹೊಂದಿರತಕ್ಕಂಥ ಶುದ್ಧ ವಸ್ತುವನ್ನು ಧಾತು ಎಂದು ಕರೀತೇವೆ. ಉದಾಹರಣೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಪೊಟ್ಯಾಷಿಯಂ, ಕ್ಲೋರಿನ್, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್, ಝೆಡಾನ್, ರೆಡಾನ್ ಇವೆಲ್ಲವೂ ಸಹ ಧಾತುವಿಗೆ ಉದಾಹರಣೆ. ಏಕೆಂದರೆ ಹೈಡ್ರೋಜನ್ ಎಂಬ ಧಾತುವನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಪರಮಾಣುಗಳೆಲ್ಲವೂ ಹೈಡ್ರೋಜನ್ನೇ ಇರ್ತವೆ, ಬಿಟ್ಟರೆ ಆಕ್ಸಿಜನ್ ಪರಮಾಣು ಇರೋದಿಲ್ಲ. ಯಾಕೆಂದರೆ ಧಾತು ಒಂದೇ ರೀತಿಯ ಪರಮಾಣುಗಳು. ಆ ಒಂದು ವ್ಯಾಖ್ಯಾನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದೇ ರೀತಿಯ ಪರಮಾಣುಗಳನ್ನು ಹೊಂದಿರುವ ಶುದ್ಧ ವಸ್ತು. ಈ ಹೈಡ್ರೋಜನ್ ಇವುಗಳನ್ನು ಸೂಚಿಸ್ತಕ್ಕಂಥ ಸೂಚಕ ಅದನ್ನು ಸಂಕೇತ ಅಂತ ಕರೀತೇವೆ. ಇಂಗ್ಲಿಷ್ನಲ್ಲಿ ಸಿಂಬಲ್. ಧಾತು ಅಥವಾ ಪರಮಾಣುವಿನ ವೈಜ್ಞಾನಿಕ ಸಂಕ್ಷಿಪ್ತ ಸೂಚಕ. A short scientific notation used to denote an element or an atom is called as symbol. ಸಂಕೇತ. ಉದಾಹರಣೆ ಹೈಡ್ರೋಜನ್ H, ಸೋಡಿಯಂ Na, ಪಾದರಸ ಅಂದರೆ ಮರ್ಕ್ಯೂರಿ Hg, ಹೈಡ್ರಾಗೈರಮ್ ಅಂತ ಕರೀತೇವೆ Hg. ಇದು ಧಾತು. ಧಾತುಗಳನ್ನು ಸಹ ನಾವು ವರ್ಗೀಕರಣ ಮಾಡ್ತೇವೆ ಅನೇಕ ಲಕ್ಷಣಗಳನ್ನು ಆಧರಿಸಿ. ಮೊದಲನೇದು ನೋಡೋಣ, ಧಾತುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಆಧರಿಸಿ. ಆ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಆಧರಿಸಿ ಮೋನೋ ಅಟಾಮಿಕ್ ಧಾತುಗಳು, ಒಂದೇ ಪರಮಾಣು ಇದ್ದರೆ ಮೋನೋ ಅಟಾಮಿಕ್ ಧಾತುಗಳು. ಹೀಲಿಯಂ, ಅಲ್ಯೂಮಿನಿಯಂ, ಐರನ್ ಅಥವಾ ಕಬ್ಬಿಣ, ಮರ್ಕ್ಯುರಿ ಅಥವಾ ಪಾದರಸ, ಆರ್ಗಾನ್, ಸೋಡಿಯಂ. ಡೈ ಅಟಾಮಿಕ್ ಧಾತುಗಳು 2 ಪರಮಾಣುಗಳನ್ನು ಹೊಂದಿರತಕ್ಕಂಥ ಧಾತುಗಳು. ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್. ಟ್ರೈ ಅಟಾಮಿಕ್ ಧಾತುಗಳು 3 ಪರಮಾಣುಗಳನ್ನು ಹೊಂದಿರುವ ಧಾತುಗಳು. O3 ಓಝೋನ್. ಟೆಟ್ರಾ 4 ಟೆಟ್ರಾ ಅಟಾಮಿಕ್ ಧಾತುಗಳು. P4 ಫಾಸ್ಫರಸ್ ಉದಾಹರಣೆ. ಇದು ಧಾತುಗಳ ವರ್ಗೀಕರಣದಲ್ಲಿ ಮೊದಲನೆಯ ಒಂದು ರೀತಿಯಲ್ಲಿ ವರ್ಗೀಕರಣ ಮಾಡೋದು ಆ ಧಾತುವಿನಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಯನ್ನು ಆಧರಿಸಿ. ಮೋನೋ ಅಟಾಮಿಕ್, ಡೈ ಅಟಾಮಿಕ್, ಟ್ರೈ ಅಟಾಮಿಕ್ ಆ್ಯಂಡ್ ಟೆಟ್ರಾ ಅಟಾಮಿಕ್. ಎರಡನೇದು ಅದರ ಭೌತಿಕ ಸ್ಥಿತಿಯನ್ನು ಆಧರಿಸಿ ಧಾತುಗಳನ್ನು ವರ್ಗೀಕರಿಸ್ತೇವೆ. ಘನ 96 ಧಾತುಗಳಿದ್ದಾವೆ. ದ್ರವ 2. ಲೋಹದ ಧಾತು ದ್ರವರೂಪದಲ್ಲಿರೋದು ಪಾದರಸ, ಅಲೋಹದ ಧಾತು ದ್ರವರೂಪದಲ್ಲಿರೋದು ಬ್ರೋಮಿನ್. ಅ ಲಿಕ್ವಿಡ್ ಮೆಟಲ್ ಮರ್ಕ್ಯುರಿ, ಅ ಲಿಕ್ವಿಡ್ ನಾನ್ ಮೆಟಲ್ ಬ್ರೋಮಿನ್. ಮತ್ತು ಅನಿಲ 11.
ಒಟ್ಟು 114, 118 ಇನ್ನೂ ಸಹ ಧಾತುಗಳನ್ನು ಆವಿಷ್ಕಾರ ಮಾಡ್ತಾನೇ ಇದ್ದಾರೆ ವಿಜ್ಞಾನಿಗಳು. ಯಾಕೆ ಅಂತೇಳಿದರೆ ಇದು ಜ್ಞಾನ. ಆದ ಕಾರಣ ಜ್ಞಾನಕ್ಕೆ ಯಾವುದೇ ಕಾರಣಕ್ಕೂ ಸಹ ಅಂತ್ಯ ಇಲ್ಲ, ಅದು ನಿರಂತರ. ನಾಲೆಜ್ ಈಸ್ ವಾಸ್ಟ್, ವಿಶಾಲವಾಗಿರ್ತಕ್ಕಂಥದ್ದು ಜ್ಞಾನ. ಅಷ್ಟೇ ಅಲ್ಲ, ನಾಲೆಜ್ ಈಸ್ ಎವರ್ ಚೇಂಜಿಂಗ್, ನೆವರ್ ಎಂಡಿಂಗ್. ಜ್ಞಾನ ಬದಲಾವಣೆ ಆಗ್ತಾನೇ ಇರುತ್ತೆ, ಅಂತ್ಯವೂ ಇಲ್ಲ. ಆದ ಕಾರಣ 114 ಇರಬಹುದು, 118 ಇರಬಹುದು ಧಾತುಗಳು. ನಾವು ಅಂದಾಜಿನಲ್ಲಿ 9ನೇ ತರಗತಿ ಮಟ್ಟಕ್ಕೆ ಭೌತಿಕ ಸ್ಥಿತಿಯನ್ನು ಆಧರಿಸಿ ಧಾತುಗಳಲ್ಲಿ ಘನ ಧಾತುಗಳು 96, ದ್ರವ ಧಾತುಗಳು 2 ಮತ್ತು ಅನಿಲಗಳು 11 ಅಂತ ವರ್ಗೀಕರಿಸ್ತೇವೆ. 3ನೇ ರೀತಿಯಲ್ಲಿ ಧಾತುಗಳ ವರ್ಗೀಕರಣ ಭೌತಿಕ ಹಾಗೂ ರಾಸಾಯನಿಕ ಸ್ಥಿತಿಯನ್ನು ಆಧರಿಸಿ ಧಾತುಗಳನ್ನು ಲೋಹಗಳು 91, ಅಲೋಹಗಳು 21, ಲೋಹಭಗಳು 6. ಈ ಲೋಹಗಳು ಅಂದರೆ ಆಂಗ್ಲ ಭಾಷೆಯಲ್ಲಿ ಮೆಟಲ್ಸ್, ಅಲೋಹಗಳು ಅಂತ ಹೇಳಿದರೆ ನಾನ್ ಮೆಟಲ್ಸ್, ಲೋಹಭಗಳು ಅಂದರೆ ಮೆಟಲಾಯ್ಡ್ಸ್. ಅಂದರೆ ಲೋಹಭಗಳಲ್ಲಿ ಲೋಹದ ಲಕ್ಷಣನೂ ಇರುತ್ತೆ, ಅಲೋಹದ ಲಕ್ಷಣನೂ ಇರುತ್ತೆ. ಅವುಗಳನ್ನೇ ಲೋಹಭಗಳು ಅಂತ ನಾವು ಕರೀತೇವೆ. ಲೋಹಗಳು ಮತ್ತು ಅಲೋಹಗಳು. ಲೋಹಗಳು ಕೊಠಡಿ ತಾಪದಲ್ಲಿ ಯಾವಾಗಲೂ ಲೋಹಗಳು ಘನ ಸ್ಥಿತಿಯಲ್ಲಿರ್ತವೆ. ಆದರೆ ಒಂದನ್ನು ಹೊರತುಪಡಿಸಿ, ಅದುವೇ ಪಾದರಸ, ಮರ್ಕ್ಯುರಿ. ಆ ಪಾದರಸ ಎಲ್ಲಿ ಬಳಸ್ತೇವೆ? ಎಲ್ಲರೂ ಈಗಾಗಲೇ ಮೆಲುಕು ಹಾಕ್ಕೊತಾ ಇದ್ದೀರಿ. ಎಲ್ಲರೂ ಮನೆಯಲ್ಲಿ ಇರ್ತಕ್ಕಂತಹ ಪಾದರಸ ಹೊಂದಿರತಕ್ಕಂಥ ಒಂದು ವಸ್ತುವನ್ನು ಸಹ ನೀವು ಈಗಾಗಲೇ ತೆಗೆದುಕೊಂಡು ನೋಡ್ತಾ ಇದ್ದೀರಿ. ಎಲ್ಲಿ ಅದು? ತಾಪಮಾನವನ್ನು ಅಳೀತಕ್ಕಂತಹ ಒಂದು ಇನ್ಸ್ಟ್ರುಮೆಂಟ್, ಅದನ್ನು ಥರ್ಮೋಮೀಟರ್. ಅದರಲ್ಲಿ ನಾವು ನೋಡ್ತೇವೆ ಪಾದರಸ. ಇಟ್ ಈಸ್ ನಾನ್ ಸ್ಟಿಕ್ಕಿ, ಅಂಟಿಕೊಳ್ಳೋದಿಲ್ಲ, ಹೊಳಪನ್ನು ಹೊಂದಿದೆ ಹಾಗೂ ಅಧಿಕ ಉಷ್ಣಾಂಶವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಸಹ ಇದೆ ಈ ಪಾದರಸಕ್ಕೆ. ಅಂಥ ಪಾದರಸ ಲೋಹ, ಆದರೆ ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಲೋಹ ಪಾದರಸ. ಅಧಿಕ ಸಾಂದ್ರತೆ ಮತ್ತು ಹೊಳಪನ್ನು ಹೊಂದಿರತಕ್ಕಂಥವೆಲ್ಲವೂ ಸಹ ಲೋಹಗಳೇ. ಅಧಿಕ ಕರಗುವ ಹಾಗೂ ಕುದಿಯುವ ಬಿಂದುವನ್ನು ಹೊಂದಿದೆ ಲೋಹಗಳು. ಸೊನರಸ್ ಶಬ್ದವನ್ನು ಉಂಟು ಮಾಡ್ತವೆ. ತಂತುಶೀಲತ್ವ ಮತ್ತು ಪತ್ರಶೀಲತ್ವ ವಿಶಿಷ್ಟ ಲಕ್ಷಣ ಲೋಹಗಳದ್ದು. ತಂತುಶೀಲತ್ವ ಇಂಗ್ಲಿಷ್ನಲ್ಲಿ ಡಕ್ಟಿಲಿಟಿ, ಡಕ್ಟೈಲ್ ಅಂತ ಹೇಳ್ತೇವೆ. ಪತ್ರಶೀಲತ್ವ ಮ್ಯಾಲ್ಯಬಲ್ ಅಥವಾ ಮ್ಯಾಲ್ಯಬಿಲಿಟಿ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ತಂತುಶೀಲತ್ವ ಲೋಹಗಳನ್ನು ತಂತುಗಳನ್ನಾಗಿ ಮಾರ್ಪಾಟು ಮಾಡುವುದು ತಂತುಶೀಲತ್ವ. ಪತ್ರಶೀಲತ್ವ ಲೋಹಗಳನ್ನು ಪತ್ರಗಳನ್ನಾಗಿ, ದ ಮೆಟಲ್ಸ್ ಬೀಟನ್ ಇನ್ ಟು ಶೀಟ್ಸ್, ಮ್ಯಾಲ್ಯಬಿಲಿಟಿ. ಮೆಟಲ್ಸ್ ಡ್ರಾನ್ ಇನ್ ಟು ವಯರ್ಸ್, ಡಕ್ಟಿಲಿಟಿ. ಇಂಥ ತಂತುಶೀಲತ್ವ ಮತ್ತು ಪತ್ರಶೀಲತ್ವ ಎಂಬ ಲಕ್ಷಣವನ್ನು ಹೊಂದಿರತಕ್ಕಂಥ ಧಾತುಗಳು ಈ ಲೋಹಗಳು. ಉಷ್ಣ ಮತ್ತು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕತೆ ಇದೆ. ಉದಾಹರಣೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸತು ಅಥವಾ ಜಿಂಕ್ ಅಂತ ಕರೀತೇವೆ. ಇನ್ನು ಅನೇಕ ಉದಾಹರಣೆಗಳು ನೀವು ಮುಂದೆ ಈ ಪಾಠವನ್ನು ಮುಕ್ತಾಯಗೊಳಿಸಿದ ಸಮಯದಲ್ಲಿ ಅಥವಾ ಮುಂದಿನ ಉನ್ನತ ತರಗತಿಗಳಲ್ಲಿ ನಿಮಗೆ ಎಲ್ಲ ಲೋಹಗಳ ಪಟ್ಟಿಯನ್ನು ಸಹ ನೀವು ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ, ಯಾವಾಗ ನೀವು ಇಷ್ಟಪಟ್ಟು ನಿರಂತರ ಅಭ್ಯಾಸ ಮಾಡ್ತಿರೋ. ಅಲೋಹಗಳು ಘನ, ದ್ರವ ಮತ್ತು ಅನಿಲ ಸ್ಥಿತಿ 3ರಲ್ಲೂ ಕಂಡುಬರ್ತವೆ. ಕಡಿಮೆ ಸಾಂದ್ರತೆ, ಹೊಳಪಿಲ್ಲದ, ನೋಡಿ ಹೊಳಪಿಲ್ಲ ಅಲೋಹಗಳಿಗೆ. ಕಡಿಮೆ ಕರಗುವ ಮತ್ತು ಕುದಿಯುವ ಬಿಂದು. ತದ್ವಿರುದ್ಧ ಲೋಹಗಳಿಗೆ
ವಿರುದ್ಧವಾಗಿರುತ್ತೆ ಅಲೋಹಗಳ ಲಕ್ಷಣಗಳು. ಸೊನರಸ್ ಅಲ್ಲದ ಶಬ್ದವನ್ನು ಉಂಟು ಮಾಡಲ್ಲ. ತಾಂತವತೆ ಅಂದರೆ ತಂತುಶೀಲತ್ವ, ತಾಂತವತೆ ಮತ್ತು ಪತ್ರಶೀಲತ್ವ ವಲ್ಲದ ನೋಡಿ, ತಂತುಶೀಲತ್ವನೂ ಇಲ್ಲ, ಪತ್ರಶೀಲತ್ವ ಲಕ್ಷಣವೂ ಇಲ್ಲ. ಯಾವುದಕ್ಕೆ? ಅಲೋಹಗಳು. ಉಷ್ಣ ಮತ್ತು ವಿದ್ಯುತ್ಗೆ ಅವಾಹಕ ಇದ್ದಾವೆ, ಕೆಲವು ಅರೆವಾಹಕ. ಉದಾಹರಣೆ ಕಾರ್ಬನ್, ಇಂಗಾಲದಲ್ಲಿ ಸೀಸಾ, ಗ್ರಾಫೈಟ್, ಅದು ವಾಹಕತೆಯನ್ನು ಹೊಂದಿದೆ. ಸೊ ಎಕ್ಸೆಪ್ಷನಲ್ ಕೇಸಸ್, ಅದಕ್ಕೋಸ್ಕರನೇ ಅರೆವಾಹಕ ಅಂತಲೂ ಕರೀತೇವೆ. ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕತೆಯನ್ನು ಹೊಂದಿರಬಹುದು ಅಥವಾ ಅರೆವಾಹಕತೆಯನ್ನು ಸಹ ಹೊಂದಿರ್ತವೆ ಈ ಅಲೋಹಗಳು. ಉದಾಹರಣೆ ಆಕ್ಸಿಜನ್, ಹೈಡ್ರೋಜನ್, ಗಂಧಕ ಅಥವಾ ಸಲ್ಫರ್, ನೈಟ್ರೋಜನ್, ಕಾರ್ಬನ್, ಇವೆಲ್ಲವೂ ಸಹ ಅಲೋಹಗಳಿಗೆ ಉದಾಹರಣೆ. ಲೋಹಗಳು ಮೆಟಲಾಯ್ಡ್ಸ್ ಅಂತ ಕರೀತೇವೆ. ಲೋಹ ಹಾಗೂ ಅಲೋಹಗಳ ಮಧ್ಯಂತರ ಸ್ಥಿತಿ. ಲೋಹಗಳು ಮೆಟಲಾಯ್ಡ್ಸ್, ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅಂದರೆ ಲೋಹದ ಲಕ್ಷಣಗಳನ್ನು ಹೊಂದಿರ್ತವೆ, ಅಲೋಹದ ಲಕ್ಷಣಗಳನ್ನು ಸಹ ಇವು ಹೊಂದಿರ್ತವೆ. ಅವುಗಳನ್ನೇ ಲೋಹಗಳು ಅಂತ ಕರೀತೇವೆ. ಉದಾಹರಣೆ ಆರ್ಸೆನಿಕ್, ಜರ್ಮೇನಿಯಂ, ಆಂಟಿಮನಿ, ಸಿಲಿಕಾನ್, ಬೋರಾನ್ ಆ್ಯಂಡ್ ಟೆಲ್ಯೂರಿಯಂ, ಇವಿಷ್ಟು ಸಹ ಲೋಹಗಳು ಎಂಬ ಧಾತುಗಳಿಗೆ ಉದಾಹರಣೆ. ಸಂಯುಕ್ತಗಳು, ಶುದ್ಧ ವಸ್ತುನೇ ಸಂಯುಕ್ತಗಳು, ಆದರೆ ಧಾತುಗಳಿಗಿಂತ ಭಿನ್ನವಾಗಿದೆ. ಯಾಕೆಂದರೆ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಒಟ್ಟು ಸೇರಿ ಉಂಟಾಗುವ ವಸ್ತು ಈ ಒಂದು ಸಂಯುಕ್ತ. ಅದನ್ನೇ ಇಲ್ಲಿ ಹೇಳ್ತಾರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಜನೆ ಹೊಂದಿ ಉಂಟಾದ ವಸ್ತು ಈ ಒಂದು ಸಂಯುಕ್ತ. ಇದನ್ನು ಇಂಗ್ಲೀಷ್ನಲ್ಲಿ ಕಾಂಪೌಂಡ್ಸ್ ಅಂತ ಕರೀತೇವೆ. ವಾಟ್ ಈಸ್ ಎ ಕಾಂಪೌಂಡ್? 2 or more elements combine in definite ratio is called a compound. ಉದಾಹರಣೆ ನೀರು, ಸೋಡಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ಇನ್ನೂ ಅನೇಕ ಉದಾಹರಣೆಗಳಿದೆ. ಈ ಸಂಯುಕ್ತಗಳನ್ನು ಸೂಚಿಸ್ತಕ್ಕಂಥ ಸೂಚಕವೇ ಸೂತ್ರ. ಆದರೆ ಧಾತುವನ್ನು ಸೂಚಿಸೋದು ಸಂಕೇತ, ಸಂಯುಕ್ತವನ್ನು ಸೂಚಿಸೋದು ಸೂತ್ರ, ಫಾರ್ಮುಲಾ. ಸಂಯುಕ್ತ ಅಥವಾ ಅಣುವನ್ನು ಸೂಚಿಸುವ ವೈಜ್ಞಾನಿಕ ಸೂಚಕ. ಅಣು ಅಂದರೆ ಏನು? ಪರಮಾಣುಗಳ ಗುಚ್ಛ. ವಾಟ್ ಈಸ್ ಎ ಮಾಲಿಕ್ಯೂಲ್? ಗ್ರೂಪ್ ಆಫ್ ಆಟಮ್ಸ್ ಆರ್ ಕ್ಲಸ್ಟರ್ ಆಫ್ ಆಟಮ್ಸ್. ಸೊ ಅಂಥ ಅಣುವನ್ನು, ಸಂಯುಕ್ತವನ್ನು ಸೂಚಿಸುವ ಸೂಚಕ ಈ ಸೂತ್ರ. ಫಾರ್ಮುಲಾ ಸಿಂಗ್ಯುಲರ್, ಫಾರ್ಮುಲೆ ಪ್ಲೂರಲ್. ಉದಾಹರಣೆ ನೀರು ನೋಡಿ, ಇಲ್ಲಿ ಸೂತ್ರ ಗಮನಿಸ್ತಾ ಇದ್ದೀರಿ, H2O. ಸೋಡಿಯಂ ಕ್ಲೋರೈಡ್ NaCl. ಸೋಡಿಯಂ ಕ್ಲೋರೈಡ್ ಅಂದ ತಕ್ಷಣ ನೆನಪಿಗೆ ಬರಬೇಕು, ನಾವು ಪ್ರತಿನಿತ್ಯ ಈ ಸೋಡಿಯಂ ಕ್ಲೋರೈಡ್ ಇಲ್ಲದೆ ನಮಗೆ ಆಹಾರ ಸೇವನೆ ಆಗೋದೇ ಇಲ್ಲ. ಯಾವುದದು? ಉಪ್ಪು. ಹೌದು, ಅಡಿಗೆ ಉಪ್ಪು. ಆ ಅಡಿಗೆ ಉಪ್ಪು ರಾಸಾಯನಿಕವಾಗಿ ಸೋಡಿಯಂ ಕ್ಲೋರೈಡ್ ಅಂತ ಕರೀತೇವೆ. ಇಲ್ಲಿ ನಾವು ಸಂಯುಕ್ತದಿಂದ ಒಂದು ನೀತಿಯನ್ನು ತಿಳಿಯಬೇಕಾಗಿದೆ. ಏನು ಅಂತ ಹೇಳಿದರೆ, ನೀವಿಲ್ಲಿ ಗಮನಿಸಿ, ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿದೆ. ಆದರೆ ಎಷ್ಟು ಹೈಡ್ರೋಜನ್ನು? 2 ಆಟಮ್ಸ್.
2 ಪರಮಾಣುಗಳು. ಆಕ್ಸಿಜನ್ ಎಷ್ಟು ಪರಮಾಣುಗಳು? 1. 2:1 ಅನುಪಾತದಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಸೇರಿದಾಗ ನೀರು ಉಂಟಾಗುತ್ತೆ. ಆದರೆ ನಿಜವಾಗಿಯೂ ನಾವು ಗಮನಿಸಿದರೆ ಹೈಡ್ರೋಜನ್ ಎಂಬ ಧಾತು ಉರಿಯುತ್ತೆ. ಇಟ್ಸ್ ಎ ಕಂಬಸ್ಟಿಬಲ್ ಗ್ಯಾಸ್. ಆಕ್ಸಿಜನ್ ಎಂಬ ಧಾತು ಉರಿಸುತ್ತೆ. ಇಟ್ ಈಸ್ ಎ ಸಪೋರ್ಟರ್ ಆಫ್ ಕಂಬಸ್ಟನ್. ಆದರೆ ಇವೆರಡೂ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿದಾಗ ಉರಿತಾ ಇರೋದನ್ನು ಆರಿಸುತ್ತೆ. ಇಲ್ಲಿ ಗಮನಿಸ್ಕೊಳ್ಳಿ, ತಮ್ಮ ನಿಜ ಲಕ್ಷಣಗಳನ್ನು ಕಳ್ಕೊಂಡು. ಎಂಥ ಲಕ್ಷಣಗಳವು? ಹಾನಿಕಾರಕ ಲಕ್ಷಣಗಳು, ಕೆಟ್ಟ ಗುಣಗಳು. ಅಂಥ ಕೆಟ್ಟ ಗುಣಗಳನ್ನು ಎರಡೂ ಕಳ್ಕೊಂಡು ಎಲ್ಲರಿಗೂ ಜೀವಜಲ ಆದ್ದು. ಯಾವುದು? ಈ ನೀರು. ಈ ಸಂಯುಕ್ತದಿಂದ ನಾವೊಂದು ಪಾಠ ಕಲಿಯಬೇಕು. ಏನು? ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನೆಲ್ಲವನ್ನು ನಾವು ಬದಿಗೊತ್ತಿ ನಮ್ಮೆಲ್ಲರಲ್ಲಿ ಇರ್ತಕ್ಕಂತಹ ಸದ್ಗುಣಗಳನ್ನು ಒಬ್ರಿಗೊಬ್ರು ಹಂಚಿಕೊಂಡು ಐಕ್ಯತೆಯಲ್ಲಿ ಬಲ ಇದೆ ಎಂಬುದನ್ನು ನಾವು ಸಾಬೀತುಪಡಿಸಬೇಕು. ಆ ಐಕ್ಯತೆ ಯಾವುದಕ್ಕಿರಬೇಕು? ಒಳ್ಳೆತನಕ್ಕಿರಬೇಕು, ಒಳ್ಳೆ ಕೆಲಸಕ್ಕಿರಬೇಕು. ಸ್ವತಂತ್ರ ಹೋರಾಟಗಾರರೆಲ್ಲರೂ ಸಹ ಐಕ್ಯತೆಯನ್ನು ಬೆಳೆಸ್ಕೊಂಡ್ರು. ಅವರಲ್ಲಿ ಯಾವುದೇ ಸೃಷ್ಟಿಯಲ್ಲಿರ್ತಕ್ಕಂತಹ ಒಂದು ವಸ್ತುಗಳನ್ನು, ವ್ಯಕ್ತಿಗಳನ್ನು, ಜೀವಿಗಳನ್ನು ನೀವು ಗಮನಿಸಿ, ಆ ಸೃಷ್ಟಿಯಲ್ಲಿರುವ ಯಾವುದೇ ವಸ್ತು ಸಹ ಪರ್ಫೆಕ್ಟ್, ಪರಿಪೂರ್ಣತೆ ಇಲ್ಲ. ಆದರೆ ಒಂದೊಂದರಲ್ಲಿ ಒಂದೊಂದು ಪರಿಪೂರ್ಣತೆಯನ್ನು ಕಾಣಿಸ್ತಕ್ಕಂಥ ಲಕ್ಷಣವನ್ನು ಭಗವಂತ ನೀಡಿರ್ತಾನೆ. ಅಂಥ ಪರಿಪೂರ್ಣತೆಯ ಲಕ್ಷಣಗಳನ್ನು ನಾವು ಗ್ರಹಿಸಿ ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಎಂಬ ರೀತಿಯಲ್ಲಿ ನಮ್ಮೆಲ್ಲರ ಒಳಿತನ್ನು, ಒಳ್ಳೆಯ ಗುಣಗಳನ್ನು, ಎಲ್ಲರಲ್ಲಿರೋದನ್ನು ನಾವು ಹಂಚಿಕೊಂಡು ಮತ್ತು ಮುಂದೆ ಸಾಗುವಾಗ ಸಮಾಜ ಕಲ್ಯಾಣ ಆಗಕ್ಕೆ ಸಾಧ್ಯತೆ ಆಗುತ್ತೆ. ನೋಡಿ, ಗಮನಿಸಿ, ಇಲ್ಲಿ ನೀರಿನಲ್ಲೇ ಇರ್ತಕ್ಕಂಥ ಹೈಡ್ರೋಜನ್ನು ಉರಿಯುತ್ತೆ, ಆಕ್ಸಿಜನ್ನು ಉರಿಸುತ್ತೆ. ಅವೆರಡೂ ನಿರ್ದಿಷ್ಟ ಪ್ರಮಾಣ ಸೇರಿಸಿದ್ರೆ ಆರಿಸುತ್ತೆ. ಹಾಗೆ ನಾವು ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಗುಣಗಳೆಲ್ಲವನ್ನೂ ಸಹ ಒಟ್ಟು ಸೇರಿಸಿದಾಗ ಬಲ. ಅದಕ್ಕೆ ಒಬ್ಬ ಶ್ರೇಷ್ಠ ತತ್ವಚಿಂತಕ ಹೇಳ್ತಾರೆ, ನನ್ ಆಫ್ ಅಸ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ಆಲ್ ಆಫ್ ಅಸ್. ಒಬ್ಬೊಬ್ಬರಲ್ಲಿ ಶಕ್ತಿ ಇಲ್ಲ, ಎಲ್ಲರ ಶಕ್ತಿ ಒಟ್ಟು ಸೇರಿದಾಗ ತುಂಬ ಸೇರುತ್ತೆ. ವೇಷ್ಟಿ, ಸಮಷ್ಟಿ, ಸೃಷ್ಟಿ. ಸೊ ವೇಷ್ಟಿ ಇಂಡಿವಿಜುವಲ್, ಸಮಷ್ಟಿ ಒಟ್ಟು ಸೇರಿದಾಗ ಸೃಷ್ಟಿಯಲ್ಲಿ ಒಳಿತನ ನಾವು ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಸೋಡಿಯಂ ಕ್ಲೋರೈಡು ಅಷ್ಟೇ. ಸೋಡಿಯಂ ಅತ್ಯಂತ ಹಾನಿಕಾರಕ, ಕ್ಲೋರಿನ್ ಅನಿಲ ಅತ್ಯಂತ ಹಾನಿಕಾರಕ. ಆದರೆ ಅವೆರಡೂ ಸೇರಿದಾಗ ನಮಗೆ ಬೇಕೇ ಬೇಕು. ಉಪ್ಪಿಲ್ಲದೆ ರುಚಿನೇ ಇಲ್ಲ ಅಡಿಗೆ. ಅಂತ ಅವೆರಡೂ ಸೇರಿದ್ರೆ ನಮ್ಗೆ ಅವಶ್ಯಕ. ನೋಡಿ, ಸಂಯುಕ್ತಗಳಲ್ಲಿ ಇರ್ತಕ್ಕಂಥ ನಿರ್ಜೀವ ವಸ್ತುಗಳು ಇವೆಲ್ಲವೂ ತಮ್ಮ ಕೆಟ್ಟ ಗುಣಗಳನ್ನು ಬದಿಗೊತ್ತಿ ಒಟ್ಟು ಸೇರಿ ಕೇರಿಂಗ್ ಆ್ಯಂಡ್ ಶೇರಿಂಗ್ ಒಟ್ಟು ಸೇರಿ ನಮಗೆ ಒಳ್ಳೆಯದಕ್ಕಾಗಿ ಉಪಯುಕ್ತತೆಯನ್ನು ಹೊಂದಿದವೆ ಇವು. ಆದ ಕಾರಣ ನಾವು ಸಹ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ತ್ಯಜಿಸಿ ಒಳ್ಳೆಯ ಗುಣಗಳನ್ನು ಇರುವಂಥ, ಎಲ್ಲರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಗ್ರಹಿಸಿ ಅದನ್ನು ನಾವು ಆಚರಣೆಗೆ ತಂದು ಸಮಾಜ ನಿರ್ಮಾಣದಲ್ಲಿ ಒಳಿತನ್ನು ಮಾಡೋಣಂತೆ ಈ ಸಂಯುಕ್ತಗಳಿಂದ. ಇಂಥ ಧಾತು ಮತ್ತು ಸಂಯುಕ್ತಗಳಲ್ಲಿ ವ್ಯತ್ಯಾಸಗಳು ಇದ್ದಾವೆ. ಏನಾ ವ್ಯತ್ಯಾಸಗಳು? ಧಾತುಗಳು, ಸಂಯುಕ್ತಗಳು. ಧಾತುಗಳು ಒಂದೇ ರೀತಿಯ ಪರಮಾಣುಗಳು, ಸಂಯುಕ್ತಗಳು ವಿಭಿನ್ನ ರೀತಿಯ ಪರಮಾಣುಗಳು. ಧಾತುಗಳು ಹೊಸ ಉತ್ಪನ್ನ ಉಂಟಾಗುವುದಿಲ್ಲ, ಆದರೆ ಸಂಯುಕ್ತ ಹೊಸ ಉತ್ಪನ್ನ ಉಂಟಾಗುತ್ತದೆ. ಧಾತುಗಳ ಪರಮಾಣುಗಳು ತಮ್ಮ ನೈಜ ಸ್ಥಿತಿಯನ್ನು ಕಳೆದುಕೊಳ್ಳುವುದಿಲ್ಲ, ಆದರೆ ಸಂಯುಕ್ತದಲ್ಲಿರುವಂಥ ಪರಮಾಣುಗಳು ತಮ್ಮ ನೈಜ ಸ್ಥಿತಿಯನ್ನು ಕಳೆದುಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಧಾತುಗಳು
ಅನಿರ್ದಿಷ್ಟ ಪ್ರಮಾಣದಲ್ಲಿ ನೀನು ಸೇರಿಸ್ತಾ ಬರ್ಬೋದು. ಯಾಕೆ ಒಂದೇ ರೀತಿ ಪರಮಾಣುಗಳು. ನೀನು ಎಷ್ಟು ಕಬ್ಬಿಣದ ಪರಮಾಣುಗಳು ಸೇರಿಸಿದ್ರು ಕಬ್ಬಿಣನೇ ಅದು ಬರೋದು. ಆದರೆ ಸಂಯುಕ್ತ ನಿರ್ದಿಷ್ಟ ಪ್ರಮಾಣನೇ ಬೇಕು. ನೀರು ಆಗಬೇಕಾಗಿದ್ರೆ 2 ಪರಮಾಣು ಹೈಡ್ರೋಜನ್ ಇರಲೇಬೇಕು, 1 ಪರಮಾಣು ಆಕ್ಸಿಜನ್ ಇರಲೇಬೇಕು. 2:1 ಅನುಪಾತ ಇದ್ರೆ ಮಾತ್ರನೇ ನೀರು ಬರುತ್ತೆ. ಅದರ ಬದಲಿಗೆ 3 ಹೈಡ್ರೋಜನ್ ಇಟ್ಟು ಒಂದೇ ಆಮ್ಲಜನಕ ಇಟ್ಟರೆ ಅದು ನೀರು ಆಗೋದಿಲ್ಲ. ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಪರಮಾಣುಗಳು ಸೇರಲೇಬೇಕಾಗುತ್ತೆ ಸಂಯುಕ್ತದಲ್ಲಿ. ಅನಿರ್ದಿಷ್ಟ ಪ್ರಮಾಣದಲ್ಲಿ ಪರಮಾಣುಗಳು ಸೇರ್ಬೋದು ಧಾತುಗಳಲ್ಲಿ. ಯಾಕೆ ಒಂದೇ ರೀತಿ ಪರಮಾಣುಗಳು, ನೀನು ಎಷ್ಟು ಸೇರಿಸ್ತಾ ಹೋದ್ರೂ ಅದರ ಲಕ್ಷಣ ಅದೇ ಇರುತ್ತೆ. ಹಾಗೂ ಧಾತುಗಳು ಅಪರಾವರ್ತ್ಯ ಕ್ರಿಯೆ, ಪರಾವರ್ತ್ಯ ಇಟ್ ಈಸ್ ರಿವರ್ಸಿಬಲ್. ನಮ್ಗೆ ಸಿಗುತ್ತೆ ನಮಗೆ ಮತ್ತೆ ಅದೇ ಪರಮಾಣುಗಳು ಸಿಗ್ತವೆ. ಯಾವುದೇ ಕ್ರಿಯೆ ಹೊಂದೋದೇ ಇಲ್ಲ, ಯಾಕೆ ಒಂದೇ ರೀತಿ ಪರಮಾಣುಗಳಿದ್ದಾವೆ. ಆದರೆ ಸಂಯುಕ್ತ ಒಮ್ಮೆ ಅದರ ಒಂದು ರಾಸಾಯನಿಕ ಕ್ರಿಯೆಗಳು ಹೊಂದಿದ ಮೇಲೆ ಅವು ತಮ್ಮ ನಿಜ ಸ್ಥಿತಿ ಮತ್ತೆ ಬರೋದಿಲ್ಲ. ನೀರಿನಲ್ಲಿದೆ ಹೈಡ್ರೋಜನ್ ಆಕ್ಸಿಜನ್, ಮತ್ತೆ ಹೈಡ್ರೋಜನ್ ಆಕ್ಸಿಜನ್ ಬೇರೆ ಮಾಡಿದ್ರೆ ಅವು ತಮ್ಮ ನಿಜ ಲಕ್ಷಣ ಇರೋದಿಲ್ಲ. ಅಥವಾ ನೀರಾಗುವ ಸಮಯದಲ್ಲೇ ಹೈಡ್ರೋಜನ್ ತನ್ನ ಲಕ್ಷಣ ಕಳ್ಕೊಳ್ಳುತ್ತೆ, ಆಕ್ಸಿಜನ್ ತನ್ನ ಲಕ್ಷಣ ಕಳ್ಕೊಳ್ಳುತ್ತೆ. ಅದನ್ನೇ ಇಲ್ಲಿ ನೋಡಿ ಉದಾಹರಣೆ. ಆಮ್ಲಜನಕ, ನಿಯಾನ್ ಧಾತುಗಳಿಗೆ ಉದಾಹರಣೆ. ಸಂಯುಕ್ತಗಳು ನೀರು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಉದಾಹರಣೆ. ಇನ್ನೂ ಅನೇಕ ಉದಾಹರಣೆಗಳು ಸಿಗ್ತವೆ. ಸೋಡಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಕ್ಲೋರೇಟ್ ಎಲ್ಲವೂ ಸಹ ಸಂಯುಕ್ತಗಳಿಗೆ ಉದಾಹರಣೆ. ಈ ಧಾತುಗಳು ಸಂಯುಕ್ತಗಳ ವ್ಯತ್ಯಾಸಗಳನ್ನು ನಾವು ಗಮನಿಸಿದ ಮೇಲೆ ನಮಗೆ ಗೊತ್ತಾಗುತ್ತೆ ನಮಗೆ ಮತ್ತೆ ಆ ಉತ್ಪನ್ನಗಳು ಸಿಗ್ತಾವಾ ಇಲ್ವಾ ಅದನ್ನು ನೋಡಿಕೊಂಡೇ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ, ಚೇಂಜ್, ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ಚೇಂಜ್ ಈಸ್ ನೇಚರ್ಸ್ ಲಾ. ಬದಲಾವಣೆ ಸೃಷ್ಟಿಯ ನಿಯಮ. ಯಾಕೆ ಬದಲಾವಣೆ ಆಗಬೇಕು? ಜೀವಂತವಾಗಿ ನಾವಿರಬೇಕಾದ್ರೆ ಸೃಷ್ಟಿಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ಹೊಂದಿಕೊಂಡು ಜೀವಿಸಿದಾಗ ಮಾತ್ರ ಜೀವಂತವಾಗಿರ್ತೇವೆ. ಈಗ ಸೃಷ್ಟಿಯಲ್ಲಿ ವಾತಾವರಣದಲ್ಲಿ ಅನೇಕ ಏರುಪೇರುತ್ವ ಉಂಟಾಗುತ್ತೆ. ಅವಕ್ಕೆ ಹೊಂದಾಣಿಕೆಯಿಂದ ನಾವು ಸಹ ನಮ್ಮ ಭೌತಿಕ ಸ್ಥಿತಿಯಲ್ಲಾಗಲಿ ಆಂತರಿಕ ಘಟಕಾಂಶಗಳ ಸ್ಥಿತಿಯಲ್ಲಾಗಲಿ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ. ಭೌತ ಬದಲಾವಣೆ ತಾತ್ಕಾಲಿಕ, ಇಟ್ಸ್ ಎ ಟೆಂಪರರಿ ಚೇಂಜ್. ರಾಸಾಯನಿಕ ಬದಲಾವಣೆ ಶಾಶ್ವತ, ಪರ್ಮನೆಂಟ್ ಚೇಂಜ್. ಭೌತ ಬದಲಾವಣೆ ಹೊಸ ಉತ್ಪನ್ನ ಉಂಟಾಗುವುದಿಲ್ಲ, ಏಕೆ ತಾತ್ಕಾಲಿಕ ಆಗಿರೋದ್ರಿಂದ ಮತ್ತೆ ಆ ಪರಮಾಣುಗಳು ತಮ್ಮ ನೈಜ ಸ್ಥಿತಿಯನ್ನು ಪಡೆದುಕೊಳ್ತವೆ. ರಾಸಾಯನಿಕ ಬದಲಾವಣೆ ಹೊಸ ಉತ್ಪನ್ನ ಉಂಟಾಗುತ್ತದೆ. ನೋಡಿ, ನಾವು ಸಂಯುಕ್ತಗಳಲ್ಲಿ ನೋಡಿದ್ವಿ ಹೊಸ ಉತ್ಪನ್ನ. ಭೌತ ಬದಲಾವಣೆ ರಾಸಾಯನಿಕ ಘಟಕಗಳ ಬದಲಾವಣೆ ಇರುವುದಿಲ್ಲ. ರಾಸಾಯನಿಕ ಬದಲಾವಣೆ ರಾಸಾಯನಿಕ ಘಟಕಗಳ ಬದಲಾವಣೆ ಇರುತ್ತದೆ. ಭೌತ ಬದಲಾವಣೆ ಪ್ರತಿವರ್ತಕಗಳು ನೈಜತೆಯನ್ನು ಕಳೆದುಕೊಳ್ಳುವುದಿಲ್ಲ. ಪ್ರತಿವರ್ತಕಗಳು ನೈಜತೆಯನ್ನು ಕಳೆದುಕೊಳ್ಳುತ್ತವೆ. ಇಲ್ಲಿ ಪ್ರತಿವರ್ತಕಗಳು ರಿಯಾಕ್ಟೆಂಟ್ಸ್ ಅಂತೀವಿ. ಒಂದು ರಾಸಾಯನಿಕ ಕ್ರಿಯೆ ಆಗಬೇಕಾಗಿದ್ರೆ ಆ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತಕ್ಕಂಥ ಪದಾರ್ಥಗಳನ್ನು ನಾವು ಪ್ರತಿವರ್ತಕಗಳು ಅಂತ ಹೇಳ್ತೇವೆ. ಅದರಿಂದ ಹೊರಬರ್ತಕ್ಕಂತಹ ವಸ್ತುವನ್ನೇ ಉತ್ಪನ್ನಗಳು ಅಂತಲೂ ಕರೀತೇವೆ. ಉತ್ಪನ್ನ ಅಥವಾ ಉತ್ಪನ್ನಗಳು, ಹೆಚ್ಚು ವಸ್ತುಗಳು ಉಂಟಾಗ್ಬಿಟ್ರೆ ಉತ್ಪನ್ನಗಳು. ಉದಾಹರಣೆ, ಮಂಜುಗಡ್ಡೆ ಕರಗುವುದು. ನೋಡಿ, ಮಂಜುಗಡ್ಡೆ ಕರಗುವುದು ಭೌತ ಬದಲಾವಣೆ. ಮಂಜುಗಡ್ಡೆ ಕರಗುತ್ತೆ, ನೀರಾಗುತ್ತೆ. ಆ ನೀರನ್ನು ನೀವು ಮತ್ತೆ ಕಾಯಿಸಿದಾಗ ಅದು ನೀರಾವಿ ಆಗುತ್ತೆ. ಆ ನೀರಾವಿಯನ್ನು ಮತ್ತೆ ನೀವು ತಂಪು ಪೆಟ್ಟಿಗೆ, ರೆಫ್ರಿಜರೇಟರ್, ಸೊ ಅದರಲ್ಲಿ ನೀವಿಟ್ಟರೆ ಅದು ಕೂಲ್ ಆಗಿ ಮಂಜುಗಡ್ಡೆನ ಕರಗಿಸಿದಾಗ ನೀರಿನ ಪ್ರಮಾಣ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣ ಮಂಜುಗಡ್ಡೆ ಘನರೂಪದಲ್ಲಿ ಇರುತ್ತಷ್ಟೆ. ಕಾರಣ ಮಂಜುಗಡ್ಡೆ ಕರಗುವುದು ಭೌತ ಬದಲಾವಣೆ.
ಪಟಾಕಿ ಸುಡುವುದು, ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸುಡ್ತೀವಿ, ಇನ್ನು ಅನೇಕ ಸುಡೋದುಂಟು. ಸೊ ಆ ಪಟಾಕಿ ಸುಡುವುದು, ಸುಟ್ಟ ಮೇಲೆ ಮತ್ತೆ ಆ ಪಟಾಕಿ ಹಾಗೆ ಇಟ್ಟು ಮತ್ತೆ ನಾವು ಇನ್ನೊಂದು ದೀಪಾವಳಿಗೆ ಬಳಸೋಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಅಲ್ಲಿ ನಾವು ಯಾವುದೇ ರೀತಿ ಪಂಚವಾರ್ಷಿಕ ಯೋಜನೆ, ದಶವಾರ್ಷಿಕ ಯೋಜನೆ ಮಾಡೋ ಹಂಗಿಲ್ಲ. ಯಾಕೆ? ಒಮ್ಮೆ ಪಟಾಕಿ ಸುಟ್ಟ ನಂತರ ಮತ್ತೆ ಅದನ್ನು ನಾವು ಬಳಸೋಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ಅದು ರಾಸಾಯನಿಕ ಬದಲಾವಣೆ. ಅಕ್ಕಿಯನ್ನು ತೊಳೆದಿದ್ದಿ ನೀರಿನಲ್ಲಿ, ಮತ್ತೆ ಅದನ್ನು ಒಣಗಿಸ್ತಿ, ಅಕ್ಕಿ ಮತ್ತೆ ಸಿಗುತ್ತೆ. ಆದರೆ ತೊಳೆದ ಅಕ್ಕಿಯಿಂದ ನೀನು ಅನ್ನ ಮಾಡಿದ ಮೇಲೆ ಮತ್ತೆ ಅಕ್ಕಿ ಬರೋದಿಲ್ಲ ನಮಗೆ. ಸೊ ಅನ್ನ ತಯಾರಿಕೆ ಆಗೋದು ರಾಸಾಯನಿಕ ಬದಲಾವಣೆ. ಪಚನಕ್ರಿಯೆ, ಜೀರ್ಣಕ್ರಿಯೆ ಆಗುತ್ತೆ ನಮ್ಮ ದೇಹದಲ್ಲಿ, ರಾಸಾಯನಿಕ ಬದಲಾವಣೆ. ಗಿಡ ಅಥವಾ ಮರ, ಗಿಡದಿಂದ ಮರ ಬೆಳೆಯುತ್ತೆ, ಸಸಿಯಿಂದ ಗಿಡ, ಗಿಡದಿಂದ ಮರ. ಸೊ ಈ ಬೆಳವಣಿಗೆ ಏನಿದೆ ಅದು ಸಹ ರಾಸಾಯನಿಕ ಬದಲಾವಣೆ. ಮೇಣ ಕರಗುತ್ತೆ, ಭೌತಿಕ ಬದಲಾವಣೆ. ಯಾಕೆ? ಆ ಮೇಣ ಮತ್ತೆ ನಾವು ತಂಪು ಮಾಡಿದಾಗ ಮೇಣ ಸಿಗುತ್ತೆ ನಮಗೆ. ಮೇಣ ಉರಿಯುವುದೇ, ಮೇಣವನ್ನು ಉರಿಸೋದು ರಾಸಾಯನಿಕ ಬದಲಾವಣೆ. ಮೇಣ ಕರಗುವುದು ಭೌತಿಕ ಬದಲಾವಣೆ. ಮೇಣ ಸಾಮಾನ್ಯ, ಮೇಣದ ಬತ್ತಿ ಉರಿಸ್ತಾ ಇದ್ದೀವಿ, ಆ ಉರಿಸ್ತಾ ಇದ್ದಾಗ ಆ ಮೇಣದ ಬತ್ತಿ ಇರುತ್ತಾ ನಮಗೆ? ಮತ್ತೆ ತಂಪು ಮಾಡಿದ್ರೆ ಇಲ್ಲ, ಆ ಬತ್ತಿ ಸುಟ್ಟೋಗಿರುತ್ತೆ. ಅದೇ ಮೇಣ, ಕರಗಿರೋ ಮೇಣ ಮತ್ತೆ ನಾವು ಮೇಣವನ್ನು ಪಡೀಬಹುದು. ಹಾಗೆ ಭೌತ ಬದಲಾವಣೆ ಮರುಬಳಕೆ ಆಗುತ್ತೆ, ಮತ್ತೆ ಪಡೆಯುತ್ತೇವೆ ನಾವು. ರಾಸಾಯನಿಕ ಬದಲಾವಣೆ ಮತ್ತೆ ಪಡೆಯೋದಿಲ್ಲ. ಹೊಸ ಉತ್ಪನ್ನ ಉಂಟಾಗುತ್ತೆ ರಾಸಾಯನಿಕ ಬದಲಾವಣೆಯಲ್ಲಿ, ಆದರೆ ಭೌತ ಬದಲಾವಣೆಯಲ್ಲಿ ಹೊಸ ಉತ್ಪನ್ನ ಬರೋದಿಲ್ಲ. ಮನೆ ಕೆಲಸ ಒಂದು. ವಿದ್ಯಾರ್ಥಿಗಳೇ, ಇವತ್ತಿನ ಪಾಠ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಒಂದು ಪ್ರಶ್ನಾರ್ಥಕ. ಅಂತ್ಯವಾಗಿ ಈ ಪಾಠವನ್ನು ನಾವು ಅರ್ಥೈಸಿಕೊಂಡಾಗ ತಿಳಿಯುತ್ತೆ ಖಂಡಿತ ಶುದ್ಧ ಅಂತ. ಆಗ ನೀವೇ ಉತ್ತರಿಸ್ತೀರಿ. ಅಲ್ಲಿ ತನಕ ಈ ಪಾಠದ ಮೊದಲನೇ ಭಾಗ ಇವತ್ತು ನಾವು ಅರ್ಥೈಸಿಕೊಂಡಿದ್ದೇವೆ. ದ್ರವ್ಯದ ವರ್ಗೀಕರಣ ಎಂಬ ಶೀರ್ಷಿಕೆಯಲ್ಲಿ. ಮತ್ತೆ ಇದನ್ನು ನೀವೆಲ್ಲರೂ ಇರುವಂಥ ಸ್ಥಳಗಳಲ್ಲೇ ಪುನರಾವರ್ತನೆ, ಪುನಃ ಮನನ ಮಾಡಿ, ಆ ಮನನದ ಒಂದು ಸಮಯದಲ್ಲಿ ಮನೆ ಕೆಲಸ ಒಂದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇಷ್ಟಪಟ್ಟು ಮಾಡಿ. ಕಷ್ಟಪಡಬೇಡಿ. ನಿಮ್ಗಿಷ್ಟ ಆಯ್ತಂದರೆ ಅದು ಕಷ್ಟ ಆಗಲ್ಲ. ಮೊದಲು ಇಷ್ಟಪಡಿ. ಯಾವುದೇ ವಿಷಯದಲ್ಲಿ ನೀವು ತೊಡಗಿಸ್ಕೊಂಡಾಗ ನೀವು ಯಾವಾಗ ಇಚ್ಛಿಸ್ತೀರಿ, ಇಷ್ಟಪಡ್ತೀರಿ, ಪ್ರೀತಿಸ್ತೀರಿ, ಆಗ ನಿಮಗದು ಕಷ್ಟ ಆಗಲ್ಲ. ಪ್ರೇಮ ಉಂಟೆ ಶ್ರಮ ಲೇದು. ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ಶ್ರಮ ಬರೋದಿಲ್ಲ. ಕಾರಣ ಪ್ರೇಮವನ್ನು ಬೆಳೆಸ್ಕೊಳ್ಳಿ. ಎಲ್ಲ ವಿಷಯಗಳಲ್ಲಿ, ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ. ಎಂಥ ಕೆಲಸಗಳವು? ಅವು ಸಮಾಜಕ್ಕೆ ನಿಮಗೆ ಒಳಿತುಂಟು ಮಾಡಬೇಕು. ಅಂಥ ಕೆಲಸಗಳಲ್ಲಿ ಪ್ರೇಮವನ್ನು, ಆಸಕ್ತಿಯನ್ನು, ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ. ಆಗ ಖಂಡಿತ ನಿಮಗದು ಕಷ್ಟ ಆಗಲ್ಲ. ಇಷ್ಟು ತಿಳಿಸ್ತಾ ಈ ಭಾಗ 1ರ ಮನೆ ಕೆಲಸ 1ನ್ನು ಪ್ರಾಮಾಣಿಕವಾಗಿ ಬರೀತೀರಿ ಎಂದು ಆಶಿಸ್ತೇನೆ. ಅದರ ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಕಬ್ಬಿಣವು ಸೀಮೆ ಸುಣ್ಣದಿಂದ ಭಿನ್ನವಾಗಿದೆ ಹೇಗೆ? ಎರಡನೇ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ನಡುವಿನ 4 ವ್ಯತ್ಯಾಸಗಳನ್ನು ಬರೆದು ಉದಾಹರಣೆ ಕೊಡಿ. ಮೂರನೇ ಪ್ರಶ್ನೆ, ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನಾಗಿ ವಿಂಗಡಿಸಿ. ಸಸ್ಯದ ಬೆಳವಣಿಗೆ, ಆಹಾರ ಜೀರ್ಣಿಸುವಿಕೆ, ಮೇಣದ ಬತ್ತಿ ಉರಿಯುವುದು, ಮೇಣ ಕರಗುವುದು, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು, ನೀರಿನ ಘನೀಕರಣ. ಈ ಎಲ್ಲ ಒಂದು ಕ್ರಿಯೆಗಳಲ್ಲಿ ಯಾವುದು ಭೌತ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ, ಯಾವುದು ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ ಎಂಬುದನ್ನು ನೀವು ಗುರುತಿಸಿ. ಎಲ್ಲರೂ ಸಹ ಇದರ ಪುನರಾವರ್ತನೆ
ಹಾಗೂ ಈ ಮನೆ ಕೆಲಸ ಒಂದರ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತೀರಿ ಎಂಬುದನ್ನು ಆಶಿಸ್ತಾ ನಂಬುತ್ತಾ ಭೇಟಿಯಾಗೋಣ. ಮುಂದಿನ ತರಗತಿಯಲ್ಲಿ ಇದೇ ಪಾಠ 2ನೇ ಭಾಗ. ಅಲ್ಲಿಯ ತನಕ ಎಲ್ಲರಿಗೂ ಶುಭ ದಿನ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.